ಕಳೆದ ಒಂದು ದಿವಸದಿಂದ ಎಲ್ಲಿ ನೋಡಿದ್ರು ಎಲ್ಲಿ ಸ್ಕ್ರೋಲ್ ಮಾಡಿದ್ರು ಕೂಡ ವೈಲ್ಡ್ ಭೀಮನದ್ದೇ ಸುದ್ದಿ ಆಗಿರುತ್ತೆ. ತಮ್ಮೆಲ್ರಿಗೂ ಕೂಡ ಗೊತ್ತು ಯಾವ ರೀತಿ ಬೆಳವಣಿಗೆ ಆಯ್ತು, ಜೊತೆಗೆ ಏನೆಲ್ಲ ಘಟನೆಗಳು ನಡೀತು ಅಂತ ತಾವೆಲ್ಲರೂ ಕೂಡ ಫಾಲೋ ಮಾಡ್ಕೊಂಡೇ ಬಂದಿದ್ದೀರಾ. ವೈಲ್ಡ್ ಭೀಮ ಈಗ ಆರಾಮಾಗಿದ್ದಾನಂತೆ. ನಾವು ತಿಳಿದು ಬಂದಂತ ಮಾಹಿತಿಯ ಪ್ರಕಾರ ಆರಾಮಾಗಿ ಮೂವ್ಮೆಂಟ್ ಕೂಡ ಆಗ್ತಾ ಇದೆ. ಏನು ಜಗ್ಬರ್ನಹಳ್ಳಿ ಫಾರೆಸ್ಟ್ ಅನ್ನ, ರಿಸರ್ಚ್ ಫಾರೆಸ್ಟ್ ಅನ್ನ ಬಿಟ್ಟು ಅದರಿಂದ ಆಚೆ ಕಡೆ ಬಂದು ಬೇರೆ ಒಂದು ಜಾಗಕ್ಕೆ ಹೋಗಿದ್ದಾನೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಬಹುಶಃ ಎಲ್ಲರೂ ಕೂಡ ಮಾತನಾಡ್ಕೊತಿರುವ ಹಾಗೆ ಬಿಕ್ಕೋಡು ಭಾಗವನ್ನ ಬಿಟ್ಟು ಸಕಲೇಶ್ಪುರ ಭಾಗವಾಗಿ ಆಲೂರು ಭಾಗಕ್ಕೆ ಹೋಗುವಂತ ಸಾಧ್ಯತೆ ಇದೆ. ವೈಲ್ಡ್ ಭೀಮ ತುಂಬಾ ಚೆನ್ನಾಗಿರುವಂತ ಆನೆ. ಸುಮಾರು 10 ವರ್ಷದಿಂದ ಸಕಲೇಶ್ಪುರ ಭಾಗದಲ್ಲಿ ತಿರುಗಾಡ್ಕೊಂಡಿದ್ದಂತ ಆನೆ. ಈತನದ್ದು ಇದು ಒಂದು ಬಾರ್ಡರ್ ಝೋನ್ ಆಗಿರುತ್ತೆ. ಬಂದಿ ಹೋಗಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ. ಅದೆಷ್ಟೇ ಕ್ರಾಪ್ ರೈಡ್ ಮಾಡಿದ್ರು ಕೂಡ ಜನರು ಕೆಲವು ಸತಿ ಬೈಕೊಂಡ್ರು ಭೀಮ ಬಂತು ಅಂದ್ರೆ ತುಂಬಾನೇ ಖುಷಿ ಸಹ ಪಡ್ತಾ ಇದ್ರು. ಭೀಮನಿಗೆ ವಿಶೇಷವಾದಂತ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಇದೆ. ವೈಲ್ಡ್ ಭೀಮ ಅಂದ್ರೆ, ಈ ಹಾಸನ ಭೀಮ ಅಂದ್ರೆ ತುಂಬಾ ಜನರಿಗೂ ಕೂಡ ಇಷ್ಟ. ಅದೇ ರೀತಿ ನಿನ್ನೆ ಒಂದು ದಂತ ಕಟ್ಟಾಗಿ ಕಳಚಿ ಕೆಳಗಡೆ ಬೀಳುತ್ತೆ. ಆಕಸ್ಮಿಕವಾಗಿ ಮರಕ್ಕೆ ಗುದ್ದುತ್ತಾನೆ. ಕ್ಯಾಪ್ಟನ್ ಕಾಡನೆ ಜೊತೆ ಫೈಟ್ ಆಡುವಂತ ಟೈಮ್ ನಲ್ಲಿ ಅದಾಗಿ ಅಭಿಮಾನಿಗಳು ತುಂಬಾನೇ ಮರುಗುತ್ತಾರೆ. ಆತನ ಬೆಲೆ ತುಂಬಾನೇ ಕಾಳಜಿಯನ್ನ ತೋರ್ತಾರೆ. ವೈಲ್ಡ್ ಭೀಮ ಹೇಗಿದ್ದಾನೆ ಅಂತ ವಿಚಾರಿಸಲು ಶುರು ಮಾಡ್ತಾರೆ. ಇದು ನಿಜವಾಗ್ಲೂ ಕೂಡ ಆ ಪ್ರಾಣಿ ಪ್ರೇಮಿಗಳ ಒಂದು ನಿಜವಾದ ಪ್ರೀತಿ ಅಂದ್ರೆ. ಅದೇ ರೀತಿ ಅರಣ್ಯ ಇಲಾಖೆ ಸ್ಪಂದಿಸುತ್ತಿದೆ, ಅಬ್ಸರ್ವೇಷನ್ ಅಲ್ಲಿದ್ದಾರೆ. ವೈಲ್ಡ್ ಭೀಮ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಆರಾಮಾಗಿದ್ದಾನೆ. ರಕ್ತಸ್ರಾವ ಖಂಡಿತವಾಗಿಯೂ ಕೂಡ ಆಗಿರುತ್ತೆ. ಅದು ಪ್ರಕೃತಿಯ ಒಂದು ನಿಯಮ ಅಂತಾನೆ ಹೇಳ್ಬೋದು. ಮದಗಜಗಳ ಕಾಳಗ ಈ ಹಿಂದೆ ಹಲವಾರು ಟಿವಿ ಚಾನೆಲ್ಗಳಲ್ಲೂ ಸಹ ನೋಡಿರ್ತೀವಿ. ನಡೆದಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಮಸ್ತ್ ಬಂದಂತ ಆನೆಗಳನ್ನ ಯಾವುದೇ ಕಾರಣಕ್ಕೂ ತಡೆಯಲು ಸಾಧ್ಯ ಇಲ್ಲ. ಮದಗಜಗಳು ಹೊಡೆದಾಡಕ್ಕೆ ನಿಂತ್ರೆ ಅದು ಡೂ ಆರ್ ಡೈ ಫೈಟ್ ಆಗಿರುತ್ತೆ. ಆ ರೀತಿಯ ಒಂದು ಘಟನೆಯು ಕೂಡ ನಿನ್ನೆ ಸಾಕ್ಷಿ ಆಯ್ತು. ಈ ಒಂದು ಕಾಳಗದಲ್ಲಿ ಅಕಸ್ಮಾತ್ ಆಗಿ ವೈಲ್ಡ್ ಭೀಮ ದಂತವನ್ನ ಕಳೆದುಕೊಂಡು ವಾಪಸ್ ಬೇರೊಂದು ಜಾಗಕ್ಕೆ ಈಗ ಹೊರಟಿದ್ದಾನೆ. ಸೊ ಅದು ಕೂಡ ಪ್ರಕೃತಿಯ ನಿಯಮ ಅಂತಾನೆ ಹೇಳ್ಬೋದು. ಯಾವ ಒಂದು ಬಲಶಾಲಿ ಆನೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಕಾಳಗವಾಡಿ ಒಂದು ಗ್ರೂಪ್ ನಲ್ಲಿ ಉಳಿದುಕೊಳ್ಳುತ್ತೋ ಅದು ಗ್ರೂಪ್ ನಲ್ಲಿ ಉಳಿದು ಮುಂದುವರಿಯುತ್ತೆ. ಆ ಒಂದು ಜಾಗ ಈಗ ಕ್ಯಾಪ್ಟನ್ ಕಾಡನೆ ಪಡೆದುಕೊಂಡಿದ್ದಾನೆ. ವೈಲ್ಡ್ ಭೀಮ ತನಗೆ ಒಂದು ಕಟ್ಟಾದಂತ ಒಂದು ದಂತದಿಂದ ನೋವಿನಲ್ಲಿ ಆ ಒಂದು ಜಾಗವನ್ನ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಇನ್ನ ಸ್ಥಳೀಯರು ಹೇಳುವಂತಹ ಪ್ರಕಾರ ಸದ್ಯಕ್ಕೆ ಗಾಯ ಆಗಿರ್ಬೋದು, ನೋವಾಗಿರ್ಬೋದು ಎಲ್ಲವೂ ಕೂಡ ವಾಸಿಯಾಗುವ ತನಕ ವೈಲ್ಡ್ ಭೀಮ ವಾಪಸ್ ಆ ಒಂದು ಹರಡ್ನತ್ತ ಕ್ಯಾಪ್ಟನ್ ಹತ್ರ ಬರೋದಿಲ್ಲ ಅಂತ ಕೂಡ ಮಾತನಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅದೇನೇ ಆಗಿರ್ಲಿ, ವೈಲ್ಡ್ ಭೀಮ ಕ್ಷೇಮವಾಗಿದ್ರೆ ಸಾಕು. ಒಂದು ದಂತದಲ್ಲಿ ತನ್ನ ಒಂದು ಜೀವಾವಧಿಯನ್ನ ಕಳೆಯಲಿ. ಈಗಾಗಲೇ ಎಲ್ಲರೂ ಕೂಡ ಅಂದಾಜಿಸಿರುವ ಹಾಗೆ ವೈಲ್ಡ್ ಭೀಮನಿಗೆ 50 ರಿಂದ 55 ವರ್ಷ ಅಂತ ಹೇಳಲಾಗುತ್ತೆ. ಮತ್ತೆ ಈತ ಅದ್ಭುತವಾದಂತ ಮುಖಲಕ್ಷಣ, ಅದ್ಭುತವಾದಂತ ತೂಕ, ದೇಹ ರಚನೆ ಎಲ್ಲವೂ ಕೂಡ ಇದೆ. ಚೆನ್ನಾಗಿ ಓಡಾಡಿಕೊಂಡು ತನಗೆ ಬೇಕಾದಂತ ಆಹಾರವನ್ನ ತಿನ್ಕೊಂಡು ಇದ್ದಂತವ. ಆದ್ರೆ ಮದವಾದಂತ ಟೈಮ್ ನಲ್ಲಿ ವೈಲ್ಡ್ ಭೀಮ ಮದವನ್ನ ಸುರಿಸ್ಕೊಂಡು ರಸ್ತೆಯಲ್ಲೇ ನಡೆದುಕೊಂಡು ಹೋಗ್ತಾನೆ. ಇಲ್ಲಿ ತನಕ ಯಾರಿಗೆ ಕೂಡ ಸಹ ತೊಂದರೆಯನ್ನ ಮಾಡಿರ್ಲಿಲ್ಲ. ಆತ ನಡೆದು ಬಂದಂತ ಹಾದಿ ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಒಂದೇ ಒಂದು ಇನ್ಸಿಡೆಂಟ್ ಮರೆಯಕ್ಕೆ ಆಗೋದಿಲ್ಲ. ಅದುವೇ ಆತನಿಗೆ ಚಿಕಿತ್ಸೆನ ಕೊಡುತ್ತಿದ್ದಂತ ಕೊಡಲು ಮುಂದಾದಂತ ಟೈಮ್ ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣ ಅವರ ಮೇಲೆ ಒಂದು ಸತಿ ದಾಳಿಯನ್ನ ಮಾಡ್ತಾನೆ. ಆ ಒಂದು ಇನ್ಸಿಡೆಂಟ್ ನಿಂದಾಗಿ ವೆಂಕಟೇಶ್ ಅಣ್ಣ ಅವರು ತೀರಿ ಹೋಗ್ತಾರೆ. ವೆಂಕಟೇಶ್ ಅಣ್ಣ ಅವರು ಭೀಮನ ಮೇಲೆ ತುಂಬಾನೇ ಅಪಾರವಾದಂತ ಪ್ರೀತಿ. ಮತ್ತೆ ಇವರೇ ಈ ಒಂದು ಆನೆಗೆ ವೈಲ್ಡ್ ಭೀಮ ಅಂತ ಹೆಸರು ಸಹ ಇಟ್ಟಿದ್ದು. ಮತ್ತೆ ವೈಲ್ಡ್ ಭೀಮ ಆರೋಗ್ಯವಾಗಿರ್ಬೇಕು ಅಂತ ಯಾವಾಗ್ಲೂ ಕೂಡ ವೈಲ್ಡ್ ಭೀಮನ ಹಿಂದೆನೆ ಇರ್ತಾ ಇದ್ರು. ಆತನ ಒಂದು ಆರೋಗ್ಯ, ಆತನ ಒಂದು ಕ್ಷೇಮಾಭಿವೃದ್ಧಿಗೆ ತುಂಬಾನೇ ಸ್ಪಂದಿಸ್ತಾ ಇದ್ರು ವೆಂಕಟೇಶ್ ಅಣ್ಣ ಅವರು. ಆದ್ರೆ ಆ ಒಂದು ಘಟನೆಯಿಂದಾಗಿ ವೆಂಕಟೇಶ್ ಅಣ್ಣ ಅವರು ತೀರಿ ಹೋಗ್ತಾರೆ. ಆ ಒಂದು ನೋವು ಇನ್ನ ಸಹ ಇವತ್ತಿಗೂ ಸಹ ಮಾಸಿಲ್ಲ. ಪ್ರಾಣಿ ಪ್ರಿಯರಿಗೆ, ಅರಣ್ಯ ಇಲಾಖೆಗೆ ಇವತ್ತಿಗೂ ಕೂಡ ಆ ಒಂದು ನೋವು ಸದಾ ಇರುತ್ತೆ. ಆ ಒಂದು ಘಟನೆಯ ಬಿಟ್ರೆ ವೈಲ್ಡ್ ಭೀಮ ಯಾರಿಗೂ ಕೂಡ ಯಾವತ್ತೂ ಕೂಡ ಅಟ್ಯಾಕ್ ಸಹ ಮಾಡಿಲ್ಲ. ಶಾಂತಿ ಸ್ವಭಾವದ ವೈಲ್ಡ್ ಭೀಮ ರಸ್ತೆಯಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ತಾನೆ. ಕಾಡು, ಕಾಫಿ ತೋಟ, ಜಮೀನು, ರಸ್ತೆ ಈತನ ಒಂದು ಜಾಗ ಆಗಿರುತ್ತೆ.
ಮನ್ಸ್ ಬಂದಂತ ಟೈಮ್ ನಲ್ಲಿ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ, ಇನ್ನ ಬೇರೆ ಟೈಮ್ ನಲ್ಲಿ ಕಾಡ್ನಲ್ಲಿ ಇರ್ತಾನೆ. ಆದ್ರೆ ಮದ ಬಂದಂತ ಟೈಮ್ ನಲ್ಲಿ ಹೆಚ್ಚಾಗಿ ರೋಡ್ ಶೋನ ಕೊಡುವಂತದ್ದು ನಡೀತಾ ಇರುತ್ತೆ. ಅದೇ ರೀತಿ ಮೊನ್ನೆ ಮದ ಬಂದಂತ ಟೈಮ್ ನಲ್ಲಿ ಆಲೂರು ರೇಂಜ್ ನಲ್ಲಿ ಇದ್ದಂತ ಒಂದು ವೈಲ್ಡ್ ಭೀಮಾ ಯೂ ಟರ್ನ್ ಅನ್ನ ಹೊಡೆದು, ಆದ್ರೆ ಅದು ಬಾರ್ಡರ್ ಆಗಿರುತ್ತೆ. ಸುಮಾರು ಒಂದು 5-6 ಕಿಲೋಮೀಟರ್ ಹೋದ್ರೆ ಕೊಡಗು ಬಾರ್ಡರ್ ಸಿಗುತ್ತೆ, ಕೊಡಗು ಸಿಗುತ್ತೆ, ಅಂದ್ರೆ ಕೊಡಗು ರೇಂಜ್ ಸಿಗುತ್ತೆ. ಅಲ್ಲಿ ಇದ್ದಂತ ಒಂದು ಕಾಡಾನೆ ಬಾರ್ಡರ್ ಹತ್ತ ಹೋಗ್ತಿದ್ದಂತ ಒಂದು ಕಾಡಾನೆ ವಾಪಸ್ ಯೂ ಟರ್ನ್ ಹೊಡಿತಾನೆ, ಮದ ಸ್ಟಾರ್ಟ್ ಆಗುತ್ತೆ. ತನ್ನ ಒಂದು ಹರಡನ್ನ ಗುಂಪನ್ನ ಹುಡುಕಿಕೊಂಡು ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಗಂಡನೆ ಸಲಗೆಗಳನ್ನ ಹುಡುಕಿಕೊಂಡು ಬಹುಶಃ ಕ್ಯಾಪ್ಟನ್ನೇ ಹುಡುಕೊಂಡು ಬೇಲೂರು ರೇಂಜ್ ಬಿಕ್ಕೋಡ್ ತನಕ ಬಂದ ಅನ್ಸುತ್ತೆ. ಓವರ್ ನೈಟ್ ಮದ ಜಾಸ್ತಿ ಆದಂತ ಕಾರಣ ಎಲ್ಲೂ ಕೂಡ ಸ್ಟಾಪ್ ಕೊಡದೆ ಬೇಗನೆ ನಡೆದುಕೊಂಡು ಬರ್ತಾನೆ. ಆ ಒಂದು ಟೈಮ್ ನಲ್ಲಿ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಬಿಕ್ಕೋಡ್ಗೆ ವೈಲ್ಡ್ ಭೀಮಾ ಎಂಟರ್ ಆಗ್ತಿದ್ದನ್ನ ನೋಡಿ ಎಲ್ರೂ ಕೂಡ ಖುಷಿ ಆಗುವುದು ಒಂದರ ಜೊತೆಗೆ ಆಶ್ಚರ್ಯ ಸಹ ಬರ್ತಾರೆ. ರೋಡ್ ನಲ್ಲೇ ನಡ್ಕೊಂಡ್ ಬರ್ತಿದ್ದು ಸಿಕ್ಕಾಬಟ್ಟೆ ನ್ಯೂಸ್ ಸಹ ಆಗುತ್ತೆ, ವೈರಲ್ ಸಹ ಆಗುತ್ತೆ. ಅದಾಗಿ ರೋಡ್ ಅನ್ನ ದಾಟಿ ಫಾರೆಸ್ಟ್ ಎಂಟ್ರಿ ಆಗ್ತಾನೆ ಭೀಮಾ. ಅದಾಗಿ ಏನಾಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ನಂತರ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಮತ್ತೆ ನ್ಯೂಸ್ ನಲ್ಲೂ ಸಹ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅದು ಮನೆ ಹತ್ರ ಬಂದು ಕ್ಯಾಪ್ಟನ್ ಕಾಡಾನೆ ಮತ್ತೆ ವೈಲ್ಡ್ ಭೀಮಾ ಕಾಡಾನೆ ಜಗಳ ಆಡ್ತಿದ್ದನ್ನ ಗಮನಿಸ್ತಾರೆ. ಎಲ್ಲಾ ಒಂದು ನ್ಯೂಸ್ ನಲ್ಲಿ ಆಗಿರ್ಬೋದು, ಎಲ್ಲಾ ಒಂದು ಪೇಜ್ ನಲ್ಲಿಯೂ ಸಹ ವೈರಲ್ ಆಗಕ್ಕೆ ಒಂದು ವಿಡಿಯೋ ಶುರುವಾಗುತ್ತೆ. ಅದು ವಾಸ್ತವ, ಪ್ರಕೃತಿಯ ನಿಯಮ. ಮತಗಜ್ಜೆಗಳು ಎರಡು ಕೂಡ ಮುಖಾಮುಖಿ ಆದ್ರೆ ಮಸ್ತ್ ಬಂದಂತ ಕಾಡಾನೆಗಳು ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಏನೇ ದಂತ ಮುರಿದ್ರು ಕೂಡ, ಏನೇ ಗಾಯಗಳಾದ್ರೂ ಕೂಡ ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಂತವೆ. ಮಸ್ತ್ ಬಂದಂತ ಟೈಮ್ ಅಲ್ಲಿ ಮಸ್ತ್ ಬಂದಂತ ಆನೆಯೇ ಮುಖ ಕೊಡಕ್ಕೆ ಸಾಧ್ಯ. ಅದು ಎಲ್ರೂ ಕೂಡ ಹೇಳಿರ್ತಾರೆ, ನಿಮ್ಗೂ ಕೂಡ ಗೊತ್ತಿರುತ್ತೆ, ಬೇರೆ ಬೇರೆ ವಿಡಿಯೋಗಳಲ್ಲೂ ಸಹ ನೋಡ್ತೀರಾ. ಅದೇ ಕೂಡ ನಿನ್ನೆ ಆಗಿದ್ದು. ಮಸ್ತ್ ಬಂದಂತ ಕಾಡಾನೆಗಳು ಫೈಟ್ ಗೆ ನಿಲ್ತವೆ, ಆಕಸ್ಮಿಕವಾಗಿ ದಂತ ಹೋಗುತ್ತೆ. ಈಗ ಸದ್ಯಕ್ಕೆ ವೈಲ್ಡ್ ಭೀಮಾ ಆರಾಮಾಗಿದ್ದಾನೆ. ನಿನ್ನೆ ಸಂಜೆ ಕಾಡನ್ನ ತೊರೆದು ಹೊರಗಡೆ ಬರ್ತಾನೆ, ಬೇರೆ ಕಡೆ ಮೂವ್ಮೆಂಟ್ ಆಗಿದ್ದಾನೆ ವೈಲ್ಡ್ ಭೀಮಾ. ರೆಸ್ಟ್ ವೈಲ್ಡ್ ಭೀಮನಿಗೆ ಅವಶ್ಯಕತೆ ಇದೆ. ಚೆನ್ನಾಗಿ ಊಟ ಮಾಡಿ ಸುಧಾರಿಸ್ಕೋಬೇಕಾಗಿದೆ. ಮತ್ತೆ ಆ ಒಂದು ಜಾಗಕ್ಕೆ ತಾನೇ ಮಣ್ಣು ನೀರಾಗಿರ್ಬೋದು ಊಡ ಕೂರದ ರೀತಿ ರೆಡಿ ಮಾಡ್ಕೋತಾನೆ. ಅದು ಪ್ರಕೃತಿಯ ನಿಯಮ. ಕಾಡಲ್ಲಿ ಆಗಿದ್ರು ಕೂಡ ಇದೇ ರೀತಿ ಕಾಡಾನೆಗಳು ತನ್ನ ಒಂದು ಗಾಯ ಆದಂತ ಜಾಗಕ್ಕೆ ಮಣ್ಣುಗಳನ್ನು ಎರಚಿಕೊಂಡಾಗಿರ್ಬೋದು, ನೀರನ್ನು ಹಾಕಿಕೊಡುವ ಒಂದು ಪರಿಣಾಮ ವ್ಯವಸ್ಥೆ ಆಗಿರ್ಬೋದು, ಪ್ರಕೃತಿಯ ಒಂದು ನಿಯಮದ ರೀತಿ ಗಾಯವನ್ನ ವಾಸಿ ಮಾಡ್ಕೊಳ್ಳುತ್ತೆ. ಅದೇ ರೀತಿ ವೈಲ್ಡ್ ಭೀಮಾ ಕೂಡ ತನ್ನ ಒಂದು ಗಾಯವನ್ನ ಬೇಗ ವಾಸಿ ಮಾಡ್ಕೊಳ್ಳಿ, ಎಂದಿನಂತೆ ಓಡಾಡ್ಕೊಂಡು ಆರಾಮಾಗಿ ಇರಲಿ ಎಂಬುದು ಅಭಿಮಾನಿಗಳ ಒಂದು ಅಭಿಪ್ರಾಯ ಮತ್ತೆ ಆಸೆಯೂ ಕೂಡ ಆಗಿರುತ್ತೆ. ವೈಲ್ಡ್ ಭೀಮನ ಒಂದು ದಂತದ ಒಂದು ಭಾಗ ತುಂಬಾನೇ ಜಾಸ್ತಿ ಮಾಂಸ ಸಮೇತ ಬಂದಂತ ಕಾರಣ ಗಾಯದ ಪ್ರಮಾಣವೂ ಕೂಡ ಜಾಸ್ತಿ ಇರುತ್ತೆ, ರಕ್ತಸ್ರಾವ ಕೂಡ ಆಗಿರುತ್ತೆ. ಪ್ರಕೃತಿಯ ನಿಯಮದಂತೆ ವೈಲ್ಡ್ ಭೀಮಾ ತಾನಾಗೆ ತನ್ನ ಒಂದು ಗಾಯವನ್ನ ವಾಸಿ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ಕೂಡ ಅರಣ್ಯ ಇಲಾಖೆ ವೈಲ್ಡ್ ಭೀಮನನ್ನ ನೋಡಿ ಸ್ಪಂದಿಸಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮುಂಬರುವ ದಿವಸಗಳಲ್ಲಿ ಅಬ್ಸರ್ವೇಷನ್ ಮಾಡಿ ಮಾಡ್ತಾರೆ.